ಸಂಕಲ್ಪ ಎಜುಕೇಷನ್ ಟ್ರಸ್ಟ್ನ ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದ 11ನೇ ವರ್ಷದ ವಾರ್ಷಿಕೋತ್ಸವ ಮತ್ತು 2023-24ನೇ ಸಾಲಿನ BA ಮತ್ತು BCom ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಸಮಾರಂಭ ನಗರದ IMA ಸಭಾಭವನದಲ್ಲಿ ಜರುಗಿತು. ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ಸಂಕಲ್ಪ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಬಸವರಾಜ್ ಎಲ್ ಕೆಸರೆಟ್ರವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ರ್ಯಾಂಕ್ ವಿದ್ಯಾರ್ಥಿನಿಯರಿಗೆ ಕಾಲೇಜು ವತಿಯಿಂದ ಸನ್ಮಾನಿಸಲಾಯಿತು. ಈ ವೇಳೆ ಸನ್ಮಾನ ಸ್ವೀಕರಿಸಿದ ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಕಷ್ಟ ಆದ್ರೂ ನಾವು ಅದು ಕಷ್ಟ ಪಟ್ರೆ ಇಲ್ಲಿ ತನಕ ಬಂದಿದ್ವಿ. ಅಷ್ಟಕ್ಕೂ ಹೇಳ್ಬೇಕಂದ್ರೆ 1 ಸೆಮ್ಮಿಂದ ರ್ಯಾಂಕ್ ಬರೋದು ಕಷ್ಟ. 6 ಸೆಮ್ಮಿಂದ ಬರ್ಬೇಕು. ನನಗೂ 1 ಸೆಮ್ ಕಡಿಮೆ ಆಯ್ತು. ಆದ್ರೆ ಆ ಸೆಮ್ ಕಡಿಮೆ ಆಯ್ತು ಅಂತೇಳಿ ನಾನು ಅದೇ ಹೋಗ್ಲಿ ಬಿಡಿ ರ್ಯಾಂಕ್ ಬೇಡ ಅಂತ ಬಿಟ್ಟಿದ್ರೆ ಇವತ್ತು ನಾನು ಇಲ್ಲಿ ನಿಂದಿರ್ತಿದ್ದಿಲ್ಲ. ನಾನು ನೆಕ್ಸ್ಟ್ ಟೈಮ್ ನಲ್ಲಿ ಅದನ್ನ ಕವರ್ ಮಾಡ್ತಾನೆ. ಅದು ನೆಕ್ಸ್ಟ್ ಫಸ್ಟ್ ಟೈಮ್ ಆಗದೆ ಕಡಿಮೆ ಆದಾಗ ತುಂಬಾ ಬೇಜಾರಾಯ್ತು. ಮನೆಗೆ ಹೋಗಿ ಹತ್ತಿದ್ದೀನಿ, ಅಮ್ಮ ಕೂಡ ಇರ್ಲಿ ಬಿಡು ಏನಾಗಲ್ಲ ನೆಕ್ಸ್ಟ್ ಟೈಮ್ ಇದೆ ನನ್ಗೆ ನೆನಪಿದೆ ಅಮ್ಮ ಅಂದ್ರು. ಬೇರೆ ಸರಿ ಇಲ್ಲ, ತುಂಬಾ ಕಷ್ಟ ಇದೆ. ನಿಜ ನಮ್ಮ ಮನೆಯಲ್ಲಿ ಅಂಗಡಿ ಇದೆ, ಆದ್ರೆ ನಮ್ಗೆ ಎಷ್ಟು ಅಂತಾರೆ ಅಂತ ನನಗೆ ಗೊತ್ತು. ನಿಜ ನಾವು ಮನೆ ಕಟ್ಸಿದೀವಿ ಅಂದ್ರೆ ಅದು ಕಷ್ಟ ಗೊತ್ತು. ಆದ್ರೆ ಕೆಲವು ಜನ ಎಷ್ಟೋ ಸಣ್ಣ ಜಗಳ ಆದ್ರೂ ಕೂಡ ಯಾರು ನಮ್ಗೆ ಸಹಾಯ ನಿಂತ್ಕೊಂಡು ನೋಡ್ತಾರೆ. ಅದು ನಮಗ್ ಗೊತ್ತು. ಅವ್ರು ಹೇಳಿದ್ರು, ಮುಸ್ಕಾನ್, ಯು ಗೆಟ್ ಓನ್ಲಿ ರಿಸಲ್ಟ್ ಬಟ್ ಯು ಕಾಂಟ್ ರೀಚ್ ದಿ ಗೋಲ್. You get result for your work, but you can't reach your goal. और ಏನ್ ಹೇಳಿದ್ರು
ಮುಸ್ಕಾನ್, ನಿನ್ನ ಪ್ರಯತ್ನಕ್ಕೆ ಫಲ ದೊರೆತಿದೆ ಹೊರತಾಗಿ ನೀನು ನಿನ್ನ ಗುರಿಯನ್ನು ಮುಟ್ಟಲಿಲ್ಲ ಅಂತ. ಸರ್, ಐ ಅಗ್ರಿ ವಿತ್ ಯುವರ್ ಥಾಟ್ಸ್. ಸ್ಟಿಲ್ ಐ ಆಮ್ ನಾಟ್ ಎ ಸಕ್ಸಸ್ಫುಲ್ ಪರ್ಸನ್. ಐ ಆಮ್ ಫೇಲ್ಯೂರ್ ಪರ್ಸನ್. ಅದಕ್ಕೆ ನಮ್ಮ ಹೈಸ್ಕೂಲ್ ಅಲ್ಲಿ ಇದ್ದಂತ ಇಂಗ್ಲಿಷ್ ಮೇಡಮ್ ಹೇಳ್ತಿದ್ರು, ಯಾವತ್ತು ನೀವು ಗೆದ್ದವರ ಜೀವನ ಚರಿತ್ರೆಯನ್ನು ಓದ್ಬಾರ್ದ್ರಿ, ಸೋತವರ ಜೀವನ ಚರಿತ್ರೆಯನ್ನು ಓದ್ರಿ, ಯಾವ ತಪ್ಪುಗಳು ಮಾಡಬಾರದು ಅಂತ ನಿಮಗೆ ಗೊತ್ತಾಗುತ್ತಾ ಅಂತ. ಸರ್, ನಾನು ನಿಮ್ಮ ನಿರೀಕ್ಷೆಯನ್ನ ಹುಸಿಗೊಳಿಸಿದ್ದೀನಿ, ಆದ್ರೆ ನನ್ನ ಲೈಫ್ ಟೈಮ್ ಗೋಲ್ ಅನ್ನ ರೀಚ್ ಮಾಡ್ಲಿಕ್ಕೆ ನಾನು ಪ್ರಯತ್ನಿಸ್ತೀನಿ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಅಂತ ನಾನು ಮೊಟ್ಟ ಮೊದಲನೇದಾಗಿ ಬಸನಗೌಡ ಸರ್ ಹೇಳಕ್ ಇಷ್ಟಪಡ್ತೀನಿ. ಅವರ ಆ ಒಂದು ಮಾತಿಗೆ ನಾನು ಎಷ್ಟು ದಿನ ಉಳಿದಿದೆ. ಯಾಕೆ ಹಿಂಗಂದ್ರಪ್ಪ ಸರ್, ರ್ಯಾಂಕ್ ಬಂದಿದ್ದೀನಲ್ಲ ಯಾಕೆ ಹಿಂಗಂದ್ರು ಅಂತ. ಸರ್, ಇವತ್ತು ಅದಕ್ಕೆ ನಾನು ಆ ಸೋಲಿಗೆ ಕಾರಣವನ್ನು ಹೇಳಕ್ ಇಷ್ಟಪಡ್ತೀನಿ. ಇಂದಿನ ನಮ್ಮ ಜನರೇಷನ್ಗೆ ಫೋನ್ ಅನ್ನ ಅವಾಯ್ಡ್ ಮಾಡಿಸೋದು ಎಷ್ಟು ಕಷ್ಟ ಅಂದ್ರೆ, ತಾಯಿಯ ಎದೆ ಹಾಲನ್ನ ಬಿಡಿಸೋದು ಮಗುವಿಗೆ ಎಷ್ಟು ಕಷ್ಟ ನೋಡ್ರಿ. ಮಗು ತನ್ನಿಂದಾನೇ ಎದೆ ಹಾಲು ಬಿಡುತ್ತಾ ಕುಡಿಯೋದನ್ನ? ಇಲ್ಲ. ಏನೆಲ್ಲ ಕಷ್ಟ ಪಡ್ತಾರ. ನಮ್ಮ ಈ 21ನೇ ಶತಮಾನದ ಕಂಪ್ಯೂಟರ್ ಯುಗದ ಜೀವಿಗಳಿಗೆ ಮೊಬೈಲ್ ಫೋನ್ ಕೂಡ ಬಿಡಿಸೋದು ಅಷ್ಟೇ ಕಷ್ಟ. ನಾನು ಡಿಗ್ರಿ ಓದ್ತಿರ್ಬೇಕಾದ್ರೆ ಕೇವಲ ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದಿದ್ದೆ, ವಾಟ್ಸ್ಆಪ್, ಫೇಸ್ಬುಕ್, ಟ್ವಿಟರ್ ನಿಂದ ದೂರ ಉಳಿದಿದ್ದೆ. ಅದಕ್ಕೆ ನನಗೆ ಜಸ್ಟ್ ಸೆಕೆಂಡ್ ರ್ಯಾಂಕ್ ಬಂತು. ನಾನೇನಾದ್ರೂ ಫೋನ್ ಅನ್ನೇ ಅವಾಯ್ಡ್ ಮಾಡಿದ್ರೆ ನಾನು ನನ್ನ ಗುರಿನ ಮುಟ್ತಿದ್ನೇನೋ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಐ ಕಮ್ ಟು ದಿ ಹಿಸ್ಟ್ರಿ. ಸರ್, ನಿಜಕ್ಕೂ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾರ ಸೋಲೆ ಗೆಲುವಿನ ಮೆಟ್ಟಿಲು ಅಂತ. ನಾನು 5 ವರ್ಷದ ಈ ಜರ್ನಿಯಲ್ಲಿ 2 ವರ್ಷದ ಮುಂಚೆನೆ ಸೋಲಿನ ಕಂಡವಳು, ಸೋಲಿನ ನೋವನ್ನು ಅನುಭವಿಸಿದವಳು. ಅವತ್ತು ನಾನು ಸೋತಾಗ ನನ್ನೊಂದಿಗೆ ಯಾರು ಇರಲಿಲ್ಲ. ನಾನು ಸೋತಾಗ ಮೇಲೆ ಎದ್ದಿದ್ದು ನನಗೆ ಅಶೋಕ್ ಸರ್ ಒಬ್ಬರೇ. ಅವತ್ತು ನನಗೆ ಏನಾದರೂ ಕೈ ಎತ್ತದೆ ನನಗೆ ಪ್ರೋತ್ಸಾಹಿಸದಿದ್ದರೆ ಇವತ್ತು ಮುಸ್ಕಾನಿಗೆ ಬಂದು ನಿಲ್ಲಲಿಕ್ಕೆ ಕಾರಣನೇ ಆಗ್ತಾ ಇರಲಿಲ್ಲ. ನಂತರ ಗಣ್ಯರು, ಮುಖ್ಯ ಅತಿಥಿಗಳು ಕಾರ್ಯಕ್ರಮದ ಕುರಿತು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಅಮಿತ್ ರೆಡ್ಡಿ ಸರ್ ಅವರ ಪರಿಚಯ ಮತ್ತು ನಮ್ಮ ಎಲ್ಲರ ಸಹಕಾರದೊಂದಿಗೆ 2013-14ರಲ್ಲಿ ಮಹಿಳಾ ಕಾಲೇಜನ್ನು ಪ್ರಾರಂಭ ಮಾಡುವುದಕ್ಕೆ ಪ್ರಾರಂಭ ಮಾಡಿದೆ. 2013-14ರಲ್ಲಿ ಮಹಿಳಾ ಕಾಲೇಜು ಪ್ರಾರಂಭ ಮಾಡಿದಾಗ ನಮ್ಮ ಕಾಲೇಜಿಗೆ ಪ್ರಥಮ ವರ್ಷದಲ್ಲಿ ದಾಖಲಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರು ಕೇವಲ 97, BA ಮತ್ತು BCom ಸೇರಿ. ನಂತರ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ನಮ್ಮ ಎಲ್ಲರ ಸಂಕಲ್ಪ ಮತ್ತು ಎಲ್ಲ ಉಪನ್ಯಾಸಕರ ಒಂದು ಶ್ರಮದಿಂದ ಇವತ್ತು ಸಂಕಲ್ಪ ಮಹಿಳಾ ಮಹಾವಿದ್ಯಾಲಯ ಸುಮಾರು 600 ವಿದ್ಯಾರ್ಥಿಗಳೊಂದಿಗೆ ಸಂಸ್ಥೆ ಮುನ್ನಡೆಯುತ್ತಾ ಇದೆ. ಆಶ್ಚರ್ಯನೂ ಹೌದು, ಸಂಭ್ರಮನೂ ಹೌದು. ಯಾಕೆ ಅಂದ್ರೆ ಅತಿ ಕಡಿಮೆ ಅವಧಿಯಲ್ಲಿ ಕೇವಲ 11 ವರ್ಷದಲ್ಲಿ 600 ವಿದ್ಯಾರ್ಥಿಗಳ ಜೊತೆಗೆ ಅತಿ ಹೆಚ್ಚು ರ್ಯಾಂಕ್ ಗಳಿಸಿರ್ತಕ್ಕಂತಹ ಗಂಗಾವತಿ ತಾಲೂಕಿನ ಏಕೈಕ ಸಂಸ್ಥೆ ಸಂಘ. ಸುಮಾರು 19 ರ್ಯಾಂಕ್ಗಳು ನಮ್ಮ ಕಾಲೇಜಿಗೆ ಬಂದಿದ್ದವು. ವಿವಿಧ ರೀತಿಯಲ್ಲಿ ನೋಡಿದಾಗ ಗೋಲ್ಡ್ ಮೆಡಲ್ ಆಗಿರ್ಬೋದು, ಹೈ ರ್ಯಾಂಕ್ ಆಗಿರ್ಬೋದು, ಪ್ರಥಮ ರ್ಯಾಂಕ್ ಆಗಿರ್ಬೋದು, ಎಲ್ಲ ರೀತಿಯ ಸಾಧಿಕೆಯರು ನಮ್ಮಲ್ಲಿ ಕಂಡಿದೆ. ಹಾಗೆಯೇ ನಮ್ಮ ಲೆಕ್ಚರರ್ ಹತ್ರ ಮಾತಾಡ್ತಾ ನೋಡಬೇಕಾದಾಗ ಸುಮಾರು 150ರಿಂದ 160 ವಿದ್ಯಾರ್ಥಿನಿಯರು ತಮ್ಮ ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡಿಬಿಟ್ಟು ಸರ್ಕಾರಿ ನೌಕರಿಯಲ್ಲಿ ಸೇವೆ ಸಲ್ಲಿಸ್ತಾರೆ. ಇದು ಅದ್ಭುತ. ಯಾಕೆ ಅಂದ್ರೆ ನಮ್ಮಲ್ಲಿ ವಿದ್ಯಾಭ್ಯಾಸಕ್ಕೆ ಬರ್ತಕ್ಕಂತಹ ಸಾಧ್ಯವಾದಷ್ಟು ಎಲ್ಲ ವಿದ್ಯಾರ್ಥಿನಿಯರು ಮಿಡಲ್ ಕ್ಲಾಸ್ನಿಂದ ಬಂದಿರತಕ್ಕಂಥ, ಕೆಳಮಟ್ಟ ಮತ್ತು ಮಿಡಲ್ ಕ್ಲಾಸ್ನಿಂದ ಬಂದಿರತಕ್ಕಂಥವ್ರು. ಅವರ ತಂದೆ ತಾಯಿಗಳಿಗೆ ಮತ್ತು ಅವರ ಕುಟುಂಬಕ್ಕೆ ಅವರ ಆಧಾರವಾಗಿ ನಿಲ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹಕಾರಿಯಾಗಿದ್ದೀವಿ ಎಂಬುದೇ ನಮಗೆ ಭಾಗ್ಯ. ಅಂತಹ ಅತ್ಯುನ್ನತವಾಗಿರ್ತಕ್ಕಂತಹ ಶಿಕ್ಷಣ ನಮ್ಮ ಮೋಟಿವೇಶನ್ ಆಗಿದೆ. ಮಾರಲ್ ಎಜುಕೇಶನ್ ಇಸ್ ಅವರ್ ಕಮಿಟ್ಮೆಂಟ್ ಅಂತ. ಇಲ್ಲಿ ಶಿಕ್ಷಣ ಒಂದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಶಿಕ್ಷಣಕ್ಕಾಗಿ ಹರಿಸಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರನ್ನ ಅತ್ಯಂತ ಪ್ರೀತಿಯಿಂದ ಅವರನ್ನು ಬರಮಾಡಿಕೊಂಡು ಅವರಿಗೆ ಸಂಸ್ಕಾರ ಮತ್ತು ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಕಲಿಸಿಕೊಡ್ತಕ್ಕಂತಹ ಕೆಲಸವನ್ನ ನಮ್ಮ
ಎಲ್ಲ ಉಪನ್ಯಾಸಕಿಯವರು ಕೆಲಸ ಮಾಡ್ತಾರೆ. ಅವರು ತಮ್ಮ ಕುಟುಂಬಕ್ಕೆ ಮಾತ್ರ ಕೀರ್ತಿಯನ್ನು ತಂದುಕೊಟ್ಟಿಲ್ಲ, ನಮಗೂ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ತಮ್ಮ ಉಜ್ವಲವಾದ ಭವಿಷ್ಯವನ್ನ ನಿರ್ಧರಿಸ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಎಲ್ಲ ವಿದ್ಯಾರ್ಥಿನಿಯರಿಗೆ ಸಂಸ್ಥೆಯ ಅಧ್ಯಕ್ಷನಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿದೆ. ಹಾಗೆ ಇಲ್ಲಿರ್ತಕ್ಕಂತಹ ಉಪನ್ಯಾಸಕರ ಬಗ್ಗೆ ಕೆಲವು ಕಾಲೇಜುಗಳಲ್ಲಿ ಮತ್ತು ಕೆಲವು ವಿಷಯಗಳಲ್ಲಿ ಉಪನ್ಯಾಸಕರು ವೇತನಕ್ಕಾಗಿಯೋ ಅಥವಾ ಇನ್ನಿತಕ್ಕಾಗಿಯೋ ಕೆಲಸ ಮಾಡಿ ಹೋಗ್ತಕ್ಕಂಥವರಲ್ಲ. ಮನಮುಟ್ಟುವಂತೆ, ವಿದ್ಯಾರ್ಥಿಗಳಿಗೆ ಅರ್ಥೈಸುವಂತೆ, ವಿದ್ಯಾರ್ಥಿಗಳಿಗೆ ಬೇಕು ಬೇಡಿಕೆಗಳನ್ನು ಈಡೇರಿಸುವುದರ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನ ಮತ್ತು ಅಮೂಲ್ಯವಾಗಿರ್ತಕ್ಕಂತಹ ಜ್ಞಾನವನ್ನ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಸಂಸ್ಥೆಯವರಿಗೆ ಕೊಡ್ತಾ ಇದ್ದಾರೆ. ಎಲ್ಲ ಉಪನ್ಯಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಮನಪೂರ್ವಕವಾಗಿ. ನಿಮ್ಮ ಸೇವೆ ನಿರಂತರವಾಗಿರಲಿ. ಈ ಸಂಸ್ಥೆಯ ನೀವು ಕೂಡ ಇನ್ನು ಯಾವ ಸ್ಟಾರ್ಟ್ ಮಾಡ್ತಾರೆ ಸರ್, ಇನ್ನು ಯಾವ ಸ್ಟಾರ್ಟ್ ಈ ಕಾರ್ಯಕ್ರಮ ರೂಪಣೆ ಮಾಡಬೇಕಾಗಿತ್ತು ಅಂದ್ರೆ ಅವರೆಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾವು ಯೋಚನೆ ಮಾಡಬಹುದು. ಸುಮಾರು 2-3 ತೆಗೆದುಕೊಂಡು ಹೋಗಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೂ ಈ ವೇದಿಕೆ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ಬಸವಪ್ರಸಾದರಿಗೆ ಸಲ್ಲಿಸುವುದಕ್ಕೆ ಇಷ್ಟಪಡ್ತಾರೆ. ಎಲ್ಲ ಕಾರ್ಯಕ್ರಮದ ಅತ್ಯಂತ ಶುಭಕರವಾಗಿ ಪ್ರಾರಂಭವಾಗಿದೆ. ಅದ್ಭುತವಾಗಿರ್ತಕ್ಕಂಥ ಪ್ರಾರ್ಥನೆ ಗೀತೆ, ಹಾಗೆಯೇ ಮನಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತಿಗೆ ವಿರಾಮ ಕೊಡಲಿದ್ದೇನೆ. ಈ ಡಿಗ್ರಿಯಿಂದ ಬಂದಂತ PG ಬಂದಂತ ವಿದ್ಯಾರ್ಥಿನಿಯರು ಮತ್ತು ಹೊರಗಡೆಲ್ಲ ಸೇರಿ ಎಲ್ಲಾ ಲೆಕ್ಚರ್ಗೆ ಹೇಳಿದ್ವಿ ನಾವು, ಏನೋ ಮಾಡಿ ಸ್ಟೂಡೆಂಟ್ ಕರ್ಕೊಂಡ್ರಿ ನೀವು ನಮ್ಗೆ, ಯಾಕಂದ್ರೆ ಏನೋ ಮಾಡಿ ಅನಿಸ್ತವ್ರು ಎಲ್ಲ ಕೂಡಿ ಡಿಗ್ರಿ ಕಾಲೇಜ್ ತಂದ್ಬಿಟ್ಟು ನಾವು ಅದಿತ್ತು ಹಳೆ ಬಿಲ್ಡಿಂಗ್ ಅಲ್ಲಿ ಮ್ಯಾಲಿತ್ತು 11 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಡಿಗ್ರಿ ಕಾಲೇಜ್. ಮುಂಜಾನೆ 7 ಗಂಟೆ PUC ಕಾಲೇಜ್ ಸ್ಟಾರ್ಟ್ ಮಾಡಿ 11 ಗಂಟೆ ಮುಗಿಸಿ ಮತ್ತೆ 12 ಗಂಟೆಗೆ ಸ್ಟಾರ್ಟ್ ಮಾಡಿ ಸಾಯಂಕಾಲ 4 ಗಂಟೆಗೆ ಕೊಡ್ತಿದ್ದೇವೆ. ಎಲ್ಲಾ ಲೆಕ್ಚರ್ಗಳೆಲ್ಲ ಕೂಡಿ ಏನೋ ಮಾಡಿ ತಾವೇ ಇರ್ತಂದ್ರು, ಏನೋ ಅವ್ರು ಕಷ್ಟಪಟ್ಟು ಏನೋ ಮಾಡಿ ಎಲ್ಲ ಸ್ಟೂಡೆಂಟ್ 100 ಮಟ್ಟ ಬಂತು. ಅದೇ ರೀತಿ ಈ ವರ್ಷ ನೋಡಿದ್ರೆ BA ಕನಿಷ್ಠ ಅಂದ್ರೆ ನಮ್ಮ ಕಾಲೇಜಿಂದ 100 ಹುಡುಗಿಯರು ವಾಪಸ್ ಆಗ್ಯಾರ. 100 ಹುಡುಗಿಯರು 100 ಸ್ಟೂಡೆಂಟ್ಸ್ ವಾಪಸ್ ಆಗ್ಯಾರ. ಯಾಕಂದ್ರೆ ನಮ್ಮ ಹತ್ರ ತಗೊಳಕ್ ಐತಿ, ಆದ್ರೆ ಈ ಲೆಕ್ಚರ್ಗಳು ಇನ್ನು ಏನ್ ತಗೊಂಡು ಸುಳ್ಳಲ್ಲ. ಬೇರೆ ಲೆಕ್ಚರ್ಗಳು ಸಾಕಪ್ಪ ನಮ್ದೇನ್ ಕೆಲಸ ಇಷ್ಟ ಐತಿ, ನಮ್ ಲೆಕ್ಚರ್ ಇಷ್ಟು ಸ್ಯಾಲರಿ ಕೊಡ್ತಾರ, ಇಷ್ಟು ಮಾಡಿದ್ರು ಸಾಕಪ್ಪ ನಮ್ ಲೆಕ್ಚರ್ ಬೇರೆ ಲೆಕ್ಚರ್ಗಳು ಕೇಳಬಹುದು. ಆದ್ರೆ ನಮ್ ಕಾಲೇಜ್ ಲೆಕ್ಚರ್ ಯಾರು ತೆಗಿತಾರೆ ಗೊತ್ತೆ, ಸರ ಇನ್ನೊಂದ್ 2 ರೂಮ್ ಮಾಡ್ರಿ, ಅವ್ರನ್ನ ಸಪರೇಟ್ ಮಾಡ್ಬೇಕ್ರಿ. ಡಿಗ್ರಿ ಯಾವ ರೀತಿ ಓದ್ತಾರ, ಉತ್ತಮ ಚೆನ್ನಾಗಿ ಓದಾರ ಅವ್ರದೊಂದು ಸಪರೇಟ್ ಮಾಡಬೇಕು, ಮತ್ತೆ ಅದಕ್ಕೆ ನಾವು ಡಿಗ್ರಿ ಮತ್ತೆ ಅದಕ್ಕೆ ಕಡಿಮೆ ಓದಾರ ಅವ್ರದೊಂದು ಸಪರೇಟ್ ಮಾಡ್ಬೇಕು. ಅದಕ್ಕೆ ನಮ್ಗೆ ರೂಮ್ಗಳು ಕೊಡಿಸ್ತಾರ. ಇನ್ನೂ ರೂಮ್ ಕೊಡೋದ್ರಿಂದ ರ್ಯಾಂಕ್ಗಳು ಬರ್ತಾವ. ರ್ಯಾಂಕ್ಗಳು ಕೊಡೋದ್ರಿಂದ ನಾವ್ ಇನ್ನೂ ಕಾಲೇಜ್ ಇನ್ನೂ ಸ್ಟೂಡೆಂಟ್ ಬರ್ತಾವ. ಅಂದ್ರೆ ಈಗ ಸ್ಟೂಡೆಂಟ್ ಬರ್ತಾವ, ಅವನೇ ತಗೊಳಕ್ ಆಗ್ತಿಲ್ಲ, ಅದಕ್ಕೆ ಸರಿಯಾಗಿ ಫೆಸಿಲಿಟಿ ಕೊಡ್ತಿಲ್ಲ. ಅವ್ರು ನಮ್ಗೆ ಏನ್ ಹೇಳ್ತಿದ್ರು ಗೊತ್ತೇ, ನಾವು ಫೀಸ್ ಕಡಿಮೆ ಇರ್ಬೋದು, ಬೇರೆ ಕಾಲೇಜ್ಗೆ ಬೇರೆ ನಮ್ಮ ಡಿಸ್ಟಿಕ್ ಅಲ್ಲಿ ಬೇರೆ ವಿಚಾರ ಮಾಡಿದ್ರೆ ನಮ್ಮ ಕಾಲೇಜು ಫೀಸ್ ನೋಡಿದ್ರೆ ಬಹಳ ಅತಿ ಕಡಿಮೆ. ಆದ್ರೆ ಆ ಫೀಸ್ ಕಡಿಮೆ ತಿಳ್ಕೊಂಡು ನೀವು ಉತ್ತಮವಾದ ಶಿಕ್ಷಣ ಕೊಡಕತ್ತೀವಿ, ಉತ್ತಮವಾದ ಲೈಬ್ರರಿ ಪ್ರತಿಯೊಂದು ಕೊಡಕತ್ತೀವಿ. ಈಗ ನೋಡಿ ವಿಚಾರ ಮಾಡ್ರಿ, ಈಗ 19 ಸ್ಟೂಡೆಂಟ್ ರ್ಯಾಂಕ್ ಬಂದ್ರೆ ನಾನು ಸುಳ್ಳಲ್ಲ, ಈಗ ಗಂಗೋತ್ರಿಯಲ್ಲಿ ಯಾವ ಬ್ಯಾಂಕಲ್ಲಿ ಹೋಗ್ರಿ, ICICI ಬ್ಯಾಂಕ್ ಹೋಗಲ್ಲ, ನಮ್ಮ ಸ್ಟೂಡೆಂಟ್ ಅದ ಒಂದೆರಡು ಅಂತಾರೆ, ಏನಮ್ಮ ಯಾಕೆ ಇಲ್ಲ ಸರ್ ನಾನು ನಿಮ್ ಸ್ಟೂಡೆಂಟ್ ಅಂತ. HDFC ಬ್ಯಾಂಕ್ ಅಲ್ಲಿ ಹೋಗ್ರಿ, ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಹೋಗ್ರಿ, IDFC ಬ್ಯಾಂಕ್ ಅಲ್ಲಿ ಹೋಗ್ರಿ, ನಮ್ಮ ಸ್ಟೂಡೆಂಟ್ ನಾವು ಯಾವ ಬ್ಯಾಂಕ್ ಎಲ್ಲಾ ಬ್ಯಾಂಕ್ ನಮ್ಮ ಸ್ಟೂಡೆಂಟ್ ಅದ. ಕಾರಣ ಏನು? ಈಗ ಯಾಕಂದ್ರೆ ಇಲ್ಲಿ ಉತ್ತಮವಾಗಿ ವಿದ್ಯಾಭ್ಯಾಸ ಕೊಟ್ಟು ಉತ್ತಮವಾಗಿ ಗುರುಗಳಿಂದ ಕಲಿತು ಉತ್ತಮವಾದ ಸ್ಥಾನದಲ್ಲಿ ಇದಾರ. ಅದೇ ರೀತಿ ಉತ್ತಮವಾಗಿ ಎಲ್ಲ ರೀತಿ ಇರೋದ್ರಿಂದ ಇಲ್ಲಿ ನಾವು ಪ್ರತಿಯೊಂದು ಕೊಡಾಗಿದ್ದೀವಿ. ಶಿಕ್ಷಣ ಯಾಕೆ ಅಂದ್ರೆ ಅವರು ಬೀಳ್ಕೊಡುಗೆ ಸಂಬಂಧ ಹೋಗ್ತಾ ಇದ್ದಾರೆ. ಹಾಗೆ 70% ಮುಂದೆ ನಮಗೆ ಈ ತರ ಆಗತ್ತೆ, ಇನ್ನೊಂದು ವರ್ಷ ನಮ್ಗೆ ಟೈಮ್ ಐತಿ, ಏನ್ ತೊಂದರೆ ಇಲ್ಲ, ಆರಾಮಾಗಿರ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಈ ವೇದಿಕೆಯ ಮೇಲೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ಪ್ರತಿ ವರ್ಷ ಆಯೋಜನೆ ಮಾಡುವಂತ ಅವಕಾಶವನ್ನ ನಮ್ಮ ಸಂಕಲ್ಪ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ನಮಗೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಬಹಳಷ್ಟು ಹೆಮ್ಮೆ ಇದೆ. ಯಾಕಂದ್ರೆ ಯಾವ ವರ್ಷ ಕೂಡ
ನಮ್ಮ ಕಾಲೇಜಿನ ವಿದ್ಯಾರ್ಥಿನ ರ್ಯಾಂಕ್ ಮಿಸ್ ಮಾಡೋದಕ್ಕೆ ಬಿಟ್ಟಿಲ್ಲ. ಪ್ರತಿ ವರ್ಷ ಒಂದಿಲ್ಲ ಒಂದು ರ್ಯಾಂಕ್ ಅನ್ನು ನಾವು ಗಳಿಸಿಕೊಳ್ತಾ ಇದ್ದೀವಿ. ಈ ಒಂದು ರ್ಯಾಂಕ್ ಗಳಿಸಿಕೊಂಡಿರ್ತಕ್ಕಂಥ ಇದುವರೆಗೆ 2013 ಹಿಡಿದು 2024ರವರೆಗೆ 16 ರ್ಯಾಂಕ್ಗಳು 3 ಚಿನ್ನದ ಪದಕಗಳು, 16 ರ್ಯಾಂಕ್ಗಳು 3 ಚಿನ್ನದ ಪದಕಗಳು, 106 ಹುದ್ದೆಗಳನ್ನ ಪಡೆದುಕೊಂಡಿರ್ತಕ್ಕಂಥ ಹೆಮ್ಮೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಇದೆ. ಅದು ನಮ್ಮ ಸೌಭಾಗ್ಯ, ಅದು ನಮ್ಮ ಅದೃಷ್ಟ ಕೂಡ. ಉಪನ್ಯಾಸಕರ ಪಡೆದುಕೊಂಡಿರ್ತಕ್ಕಂಥ ಕಾಲೇಜಿನ ವಿದ್ಯಾರ್ಥಿಗಳು ಅದೃಷ್ಟವಂತರು, ಅಥವಾ ಉತ್ತಮ ವಿದ್ಯಾರ್ಥಿಗಳನ್ನ ಹೊಂದಿರತಕ್ಕಂಥ ಉಪನ್ಯಾಸಕರು ಅದೃಷ್ಟವಂತರು, ಉತ್ತಮ ಉಪನ್ಯಾಸಕರು ಮತ್ತು ಉತ್ತಮ ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಕಾಲೇಜಿನ ಆಡಳಿತ ಮಂಡಳಿಯವರು ಅದೃಷ್ಟವಂತರು. ಏನ್ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಒಟ್ಟಿನಲ್ಲಿ ಇವ್ರು ಯಾರೋ ಅದೃಷ್ಟವಂತರು ಹೌದು ಅನ್ನೋ ಗೊತ್ತಿಲ್ಲ, ನಾನಂತೂ ಅದೃಷ್ಟವಂತ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ನಾನು ಹಲವಾರು ಸಮಾರಂಭಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಬಹಳಷ್ಟು ಮೌಲ್ಯಯುತವಾಗಿರ್ತಕ್ಕಂಥ ಸಮಾರಂಭ ಅಂತಂದ್ರೆ ಈ ಸಂಕಲ್ಪ ಕಾಲೇಜಿನ ಇವತ್ತಿನ ಸಮಾರಂಭ ಅಂತಕ್ಕಂಥ ಮಾತನ್ನ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಸಂಕಲ್ಪ ಎಜುಕೇಶನ್ ಒಂದು ನೆರಳಿನಲ್ಲಿ ನಾವು ಪ್ರಯಾಣವನ್ನ ಬೆಳೆಸ್ತಾ ಇದ್ದೇವೆ, ಜೀವನವನ್ನ ಕಂಡುಕೊಂಡಿದ್ದೇವೆ. ಸಂಕಲ್ಪ ಅಂದ್ರೆ ನಿಮ್ಗೆ ಏನನ್ನ ಅರ್ಥ ಗೊತ್ತಿದೆ? ಡು ಯು ನೋ ದ ಮೀನಿಂಗ್ ಆಫ್ ಸಂಕಲ್ಪ? ನೀವೆಲ್ಲ ಗೊತ್ತಿರ್ಬೋದು ನಿಮ್ಗೆ. ಯಾವುದೇ ಒಳ್ಳೆಯ ಕಾರ್ಯಕ್ರಮವನ್ನ ಮಾಡಿ, ಯಾವುದೇ ಪೂಜೆ ಪುನಸ್ಕಾರವನ್ನ ಮಾಡಿ, ಬಹುಶಃ ಎಲ್ಲರೂ ಸಂಕಲ್ಪ ಮಾಡಿಸ್ತಾರೆ, ನೀವು ಗೊತ್ತಿರಬಹುದು. ತಟ್ಟೆನಲ್ಲಿ 2 ಕಾಯಿಯನ್ನು ಇಟ್ಟು ಅಕ್ಕಿ ಕಾಳು ಹಾಕಿ ದಕ್ಷಿಣೆ ಇಟ್ಟು ಸಂಕಲ್ಪ ಮಾಡಿಸ್ತಾರೆ. ನೀವೆಲ್ಲ ನೆನಪು ಮಾಡ್ಕೊಳ್ಳಿ. ಏನದು ಸಂಕಲ್ಪ ಅಂತಂದ್ರೆ ದೃಢ ನಿರ್ಧಾರಕ್ಕೆ ಸಂಕಲ್ಪ ಅಂತ ಕರೀತಾರೆ. ಇಟ್ ಈಸ್ ಎ ಫರ್ಮ್ ಡಿಸಿಷನ್, ಫರ್ಮ್ ರೆಸೊಲ್ಯೂಷನ್. We should be thankful to the management of the Sankalpa for taking such a bold decision, such a strong decision. That is called the Sankalpa, and to start an education institution in the ಗಂಗಾವತಿ ಸಿಟಿ. ಈ ಗಂಗಾವತಿ ಸಿಟಿನಲ್ಲಿ ಅವರೇನು ಸಂಕಲ್ಪ ಮಾಡಿದ್ದಾರಲ್ಲ, ನನ್ಗೆ ಗೊತ್ತಿಲ್ಲ. ಮಂಜುನಾಥ್ ಸರ್ ನೀವೇ ಹೇಳ್ಬೇಕು, ಈ ಹೆಸರನ್ನ ಹೆಂಗ್ ಸಿಲೆಕ್ಟ್ ಮಾಡ್ಕೊಂಡ್ರು ನನಗೆ ಗೊತ್ತಿಲ್ಲ. ಬಟ್ ನಾನು ಅನ್ಕೊಂಡಿರೋದು ಮಾತ್ರ ನನ್ನ ದೃಷ್ಟಿನಲ್ಲಿ ಇಟ್ ಈಸ್ ಅ ರೈಟ್ ನೇಮ್ ಫಾರ್ ದ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಸಂಕಲ್ಪ ಅಂದ್ರೆ ದೃಢ ನಿರ್ಧಾರ. ಇಫ್ ಎ ಮ್ಯಾನ್ ಇಸ್ ಟು ಬಿ ಸಕ್ಸಸ್ಫುಲ್, ಹೇಳ್ತಾರೆ ಈ ವರ್ಲ್ಡ್ ನಲ್ಲಿ ಇಬ್ಬರೇ 2 ಟೈಪ್ ವ್ಯಕ್ತಿಗಳಂತೇಳಿ. ಇನ್ ದಿಸ್ ವರ್ಲ್ಡ್ ದೇರ್ ಆರ್ 2 ಟೈಪ್ ಆಫ್ ಪರ್ಸನ್ಸ್. ಒನ್ ಈಸ್ ಸಕ್ಸಸ್ಫುಲ್, another one is unsuccessful. Who is successful? Who has a determination, who has a strong decision. ಯಾರು ಉತ್ತಮವಾದಂತ ನಿರ್ಧಾರಗಳನ್ನು ಕೈಗೊಳ್ತಾರೋ, ಯಾರು ಉತ್ತಮವಾದಂತ ನಿರ್ಣಯಗಳನ್ನು ಕೈಗೊಳ್ತಾರೋ ಅವರೇ ಯಶಸ್ವಿ ಆಗ್ತಾರೆ. ಯಾರು ಅಯಶಸ್ವಿ ಆಗ್ತಾರೆ ಅಂತಂದ್ರೆ, ಯಾರು ಸಫಲರಾಗೋದಿಲ್ಲ ಅಂತಂದ್ರೆ, ಯಾರು ಉತ್ತಮವಾದಂತ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದಿಲ್ವೋ ಅವರು ಸಫಲರಾಗೋದಿಲ್ಲ, ವಿಫಲರಾಗ್ತಾರೆ. ಹಾಗಾದ್ರೆ ಈ ಸಂಕಲ್ಪ ಅಂತಕ್ಕಂಥ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಏನು ಮಾಡಿದಾರಲ್ಲ, ಅವರು ಯಶಸ್ವಿ ಆಗಿದ್ದಾರೆ ಅಂತ ಹೇಳಿಕೆ ಇದಕ್ಕಿಂತ ಬೇರೆ ಕಾರಣ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೇನೆ ನಾನು. ಅದೇ ಮಾತನ್ನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದ್ದೇನೆ. ನೀವು ಕಲಿತ ವಿದ್ಯಾಸಂಸ್ಥೆಗೆ ಒಳ್ಳೆಯ ಹೆಸರನ್ನ ತರಬೇಕು. ನಿಮಗೆ ಕಲಿಸಿದಂತ ಗುರುಗಳಿಗೂ ಒಳ್ಳೆಯ ಹೆಸರನ್ನ ತರಬೇಕು. ಹಾಗೆ ನೀವು ಮುಂದೆ ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರೋ ಆ ಸಂಸ್ಥೆಯಲ್ಲೂ ಸಹಿತ ಒಳ್ಳೆಯ ಹೆಸರನ್ನ ತರಬೇಕಂತಕ್ಕಂಥ ಆಶೀರ್ವಾದವನ್ನ ನಾನು ಒಳ್ಳೆಯ ಮಾತನ್ನ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸಂಕಲ್ಪ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಡಾಕ್ಟರ್ MR ಮಂಜುಸ್ವಾಮಿ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಸಹಾಯಕ ಪ್ರಾಧ್ಯಾಪಕರಾದ ರಾಣಿಬೆನ್ನೂರಿನ ಪ್ರೊಫೆಸರ್ GV ಕೋರಿ, ಸಂಕಲ್ಪ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಹೇಮಂತರಾಜ್ ಕಲ್ಮಂಗಿ, ನಿರ್ದೇಶಕರಾದ ಡಾಕ್ಟರ್ ಅಮಿತ್ ಕುಮಾರ್ ರೆಡ್ಡಿ, ಪ್ರಾಚಾರ್ಯರಾದ ಬಸಪ್ಪ ಸಿರಿಗೇರಿ, ಉಪನ್ಯಾಸಕರಾದ ಸೋಮಶೇಖರ್ ಕಂಪಲಿ, ಪಂಡರಿನಾಥ್ ಅಗ್ನಿಹೋತ್ರಿ, ವಿದ್ಯಾರ್ಥಿ ಪ್ರತಿನಿಧಿಗಳಾದ ಶ್ರೀಮತಿ ಜೀಬಾ, ಶ್ವೇತಾ ಪಾಟೀಲ್ ಹಾಗೂ ಇತರರು ಉಪಸ್ಥಿತರಿದ್ದರು.